A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಜಲಜೀವನ್ ಮಿಷನ್ ಹಾಗೂ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಲ್ಲಿ ಭಾರಿ ಭ್ರಷ್ಟಾಚಾರ ಆಗಿದೆ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಗಡಿಗನಹಳ್ಳಿ ಗ್ರಾಮದಲ್ಲಿ ಭಾರಿ ಗೋಲ್ಮಾಲ್ ಆಗಿದ್ದು, ಪಿಎಂ ನರೇಂದ್ರ ಮೋದಿಯವರ ಕನಸಿನ ಯೋಜನೆಗೆ ಕನ್ನ ಹಾಕಿದಂತ ಅಧಿಕಾರಿಗಳಾಗಿದ್ದಾರೆ. ಹಳ್ಳ ಹಿಡಿಯುವ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳು ಜಲಜೀವನ್ ಮಿಷನ್, ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಲ್ಲಿ ಭಾರಿ ಅವ್ಯವಹಾರ ನಡೆದಿದೆ. ಕಾಮಗಾರಿ ಮುಗಿದು ವರ್ಷಗಳೇ ಕಳೆದರೂ ಕೂಡ ಗ್ರಾಮಸ್ಥರು ನಿತ್ಯ ನೀರಿಗಾಗಿ ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿದ್ದು, ಹೆಸರಿಗೆ ಮಾತ್ರ ಕಾಮಗಾರಿ ಆದರೆ ನೀರು ಮಾತ್ರ ಬರ್ತಾ ಇಲ್ಲ ಅಂತ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಇನ್ನು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಕ್ರಮವನ್ನ ಕೈಗೊಳ್ಳಲಾಗಿದೆ. ಕೆಂಡಾಮಂಡಲಾಗಿರುವ ಮನೆ ಮನೆಗೆ ವಾಟರ್ ಟ್ಯಾಪ್ ಅಳವಡಿಸದೆ ಬೇಕಾಬಿಟ್ಟಿ ವಾಟರ್ ಟ್ಯಾಪ್ ಅಳವಡಿಸಿದ್ದಾರೆ. ಅಧಿಕಾರಿಗಳು ಬೋಗಸೆ ಬಿಲ್ ಎತ್ತಿದ್ದಾರೆ ಅಂತ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಸುಮಾರು 80 ಲಕ್ಷಕ್ಕೂ ಹೆಚ್ಚು ಬೋಗಸ್ ಬಿಲ್ ಮಾಡಿದ್ದಾರೆ ಅಧಿಕಾರಿಗಳು. ಬೋಗಸ್ ಬಿಲ್ ಎತ್ತುವಲ್ಲಿ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಶಾಮೀಲ್ ಅಂತ ಗ್ರಾಮಸ್ಥರು ಗರಂ ಆಗಿದ್ದಾರೆ. ಈ ಊರಿಗೆ ಗ್ರಾಮಕ್ಕೆ ದಿನನಿತ್ಯ ನೀರು ಬಿಡಬೇಕು ಅಂತ ಗ್ರಾಮಸ್ಥರು ಯಾರು ಬರುವುದಿಲ್ಲ. ಒಟ್ಟು ನಲ್ಲಿ ಲಳ ಕುಂದ್ರಿಸ್ಯಾರ, ತಮ್ಮ ಉಪ್ಯಾಕಕ್ಕೆ ಹಾಕಿ ಕುಂದ್ರಿಸಿ ನೀರು ಬರೋಲು ಬಡ್ಡಿಗೆ ಅರ್ಧ ಮನೆಗಳಿಗೆ ಬರ್ತಾವ, ಅರ್ಧ ಮನೆಗಳಿಗೆ ಇಲ್ಲ. ನಲ್ಲಿ ಸತ್ಯ ಮುರಿದು ಹೋಗ್ಯಾವ, ಯಾರೂ ಬರೋದಿಲ್ಲ. ಸಮಸ್ಯೆ ನಮ್ಗೆ ಮುಂದೆ ಪರಿಹರಿಸೋ ಕೊಡಲ್ರು. ನಮಗಿದ್ರ ದಿನ ದವಾಖಾನೆಗೆ ಸೌಳೀರು ಕುಡಿತೀವಿ. ನಮ್ಮ ಮಕ್ಕಳು ಮರಿ ನಾವು ಹೋಗೋದು ಬಡತನ ತಿಪ್ಪಲದಾಗ, ನಾವು ಹೋಗೋದು ದುಡ್ಕೊಂಬರೋರು ತಿನ್ನೋರು. ಅವ್ರಿದ್ರು ಹೋಗೋದು ದವಾಖಾನೆಗೆ ಇಡೋದು, ನಾವು ಬರೋದು. ಈ ಪ್ರಕಾರ ಆಗ್ಯದ ನಮ್ಗೆ ಭಾಳ ನೀರಿನ ತೊಂದರೆ ಐತಿ. ಯಾರು ಬಂದು ನಮಗೆ ನೋಡೋರಿಲ್ಲ. ಬಂದದ್ದೆಲ್ಲ ಇಲ್ಲೇ ಗಪ್ ಮಾಡಿ ಕುಂದಿರ್ತಾರ. ಏನೇನು ಸಮಸ್ಯೆ ಬಗೆಹರಿಯಲ್ಲವು ನಮಗೆ ಎಲ್ಲಿ ಆದ್ರೂ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.